सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमन्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्याः गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषान्नाजस्मृतिहृदयदीप्ताय हरये येन प्रादुरभावि भूमिवलये विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गकः तेनं व्यासदिवाकरेण सततं मात्यासि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं सवे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् एडमूकोऽपि वाग्मे जडमतिरपि जन्तुर्जायते प्राज्ञमौनिः सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्चिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थारि सन्मनः सरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ ವಿಜ್ಞಾನವಾದಿ ಬೌದ್ಧರ ಖಂಡನೆ 175ನೇ ಸುಧಾಮೂಲ. ವಿಜ್ಞಾನವಾದಿನಶ್ಚೈವ ವಿಜ್ಞಾನ ಅದ್ವೈತ ವೇದನಾ ವಿಜ್ಞಾನ ಭಾವನಾಚ್ಚೈವ ಮೋಕ್ಷೋನ ಘಟತೆ ಕ್ವಚಿತ್. ಯಾರಿಗೂ ಮೋಕ್ಷ ಇಲ್ಲ ಅಂತ ಇವರ ಮತದಲ್ಲಿ ದೋಷವನ್ನು ಹೇಳ್ತಾರೆ. ಯಾಕೆಂದ್ರೆ ಇವರ ಸಿದ್ಧಾಂತ ಏನು? ವಿಜ್ಞಾನವಾದಿಗಳಿವರು. ವಿಜ್ಞಾನವಾದಿ ಅಂದ್ರೆ ಈಗಿನ ವಿಜ್ಞಾನವಾದಿಗಳ ತರ ಅಲ್ಲ, ಇವ್ರು ಇನ್ನೊಂದ್ ತರ. ಇವ್ರ ವಿಜ್ಞಾನವಾದ ಅಂದ್ರೆ ಏನಂದ್ರೆ ಜಗತ್ನಲ್ಲಿರೋದು ಜ್ಞಾನ ಒಂದೇ ಅಷ್ಟೇ, ಜ್ಞಾನ ಬಿಟ್ಟು ಇನ್ನೇನೂ ಇಲ್ಲ ಅಂತ. ಈಗ ಅದ್ವೈತ ದರ್ಶನದವರು ಏನ್ ಹೇಳ್ತಾರೆ? ಬ್ರಹ್ಮ ಒಂದೇ, ಇನ್ಯಾವುದೂ ಇಲ್ಲ, ನಿರ್ಗುಣ ಬ್ರಹ್ಮ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲ ಮಿಥ್ಯ, ಸುಳ್ಳು ಅಂತ. ಬೌದ್ಧರು ಕೆಲವರು ಶೂನ್ಯವಾದಿಗಳು ಹೇಳ್ತಾರೆ ಶೂನ್ಯ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲ ಸುಳ್ಳು. ವಿಜ್ಞಾನವಾದಿಗಳು ಹೇಳ್ತಾರೆ ಜ್ಞಾನ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲ ಸುಳ್ಳು. ಅಂದ್ರೆ ಇವ್ರಿಗೆಲ್ಲ ಏನಾಗಿದೆ ಅಂದ್ರೆ ಒಂದೇ ಸತ್ಯ ಒಪ್ಪಬೇಕು ಅಂತ, ಮಿಕ್ಕಿದ್ದೆಲ್ಲ ಸುಳ್ಳು ಅಂತ. ಇರೋ ಬರೋ ಜೀವರೆಲ್ಲ ಸುಳ್ಳು ಅಂತ ಮಾಡ್ತಾರೆ. ಇಲ್ಲ, ಜೀವರನ್ನ ನಾವೇನ್ ಸುಳ್ಳು ಅಂತ ಹೇಳಲ್ಲ, ಜೀವರೆಲ್ಲ ಬ್ರಹ್ಮ, ನಾವು ಸತ್ಯ ಅಂತಾನೆ ಹೇಳೋದು ಅಂತ. ಆದ್ರೆ ಬ್ರಹ್ಮ ಎಷ್ಟಿದ್ದಾರೆ? ಒಬ್ಬನೇ ಬ್ರಹ್ಮ ಅಂತ. ಅಂದ್ರೆ ಒಬ್ಬರನ್ನೇ ಉಳಿಸ್ಕೊಳ್ತಾರೆ, ಮಿಕ್ಕಿದ್ದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ, ಎಲ್ಲಾ ಭ್ರಮೆ ಭ್ರಮೆ ಅಂತ ಹೇಳ್ತಾರೆ. ಅನಂತ ಜೀವರಾಶಿಗಳು ಕಣ್ಮುಂದೆ ಇದ್ದಾರೆ ಪ್ರತಿಯೊಂದ್ ಕಡೆ, ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಇದು ಬೌದ್ಧರು ಹೌದು, ಅದ್ವೈತ ದರ್ಶನದವರು ಹೌದು, ಅದರಲ್ಲಿ ವಿಜ್ಞಾನವಾದಿಗಳ ಕಥೆನೂ ಹೀಗೆ. ಇವರು ಜ್ಞಾನ ಒಂದೇ ಸತ್ಯ, ನಮಗ್ ಕಾಣೋದೆಲ್ಲ ಜ್ಞಾನನೇ ಅಷ್ಟೇ, ಜ್ಞಾನ ಬಿಟ್ಟು ಜಗತ್ನಲ್ಲಿ ಇನ್ನೇನು ಇಲ್ಲ. ಈಗ ಮುಂದೆ ಯಾರೋ ಒಬ್ಬ ಬರ್ತಾನ ಮುಂದೆ, ಅವನೇನು? ಅವ್ನ ಜ್ಞಾನ ಅಷ್ಟೇ. ಅಂದ್ರೆ ಜ್ಞಾನನೇ ಈ ತರ ಮೂರ್ತಿ ಹೊತ್ಕೊಂಡ್ಬಿಟ್ಟಿದೆ. ಈಗ ಕಣ್ಣು ಮುಚ್ಚಿದಾಗ ನಮಗೆ ಜ್ಞಾನ ಬರ್ಲಿಲ್ಲ, ಕಣ್ ತೆಗೆದಾಗ ಜ್ಞಾನ ಬಂತು ಒಬ್ಬಂದು, ಅವನೇನು? ಅವನು ಜ್ಞಾನ. ಮತ್ತೆ ನಮ್ಮ ಪುಸ್ತಕ, ಇದು ಒಂದು ಜ್ಞಾನ, ಅದು ಪುಸ್ತಕ ಅಲ್ಲ. ಎಲ್ಲಾ ಜ್ಞಾನ ಜ್ಞಾನ ಜ್ಞಾನಮಯ ಈ ಜಗತ್ತಷ್ಟೇ, ಜ್ಞಾನ ಬಿಟ್ಟು ಜಗತ್ನಲ್ಲಿ ಇನ್ನೇನು ಇಲ್ಲ ಅಂತ. ನಿಜ. ಯಾವ ತರ? ನಮ್ಗೆ ಒಂದ್ ವಸ್ತು ಚೆನ್ನಾಗಿ
ಗೊತ್ತಾದ್ರೆ ನಮ್ಗೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಆ ವಸ್ತು ಇದೆ ನಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ಒಂದ್ ವಸ್ತು ಸತ್ಯ ಅನ್ಲಿಕ್ಕೆ ಜ್ಞಾನನೇ ಪ್ರಮಾಣ. ನಮ್ಗೆ ದೇವರಿದ್ದಾನೆ ಅಂತ ಹೇಳಲಿಕ್ಕೆ ಏನ್ ಪ್ರಮಾಣ? ನಮ್ಗೆ ದೇವ್ರ ಬಗ್ಗೆ ಜ್ಞಾನ ಇದೆ, ಅದೇ ಪ್ರಮಾಣ. ಜ್ಞಾನ ಇಲ್ದೇನೆ ಒಂದ್ ವಸ್ತುವನ್ನು ಸತ್ಯ ಅಂತ ಹೇಳಿಕ್ ಬರಲ್ಲ. ಈಗ ಮೊಲಕ್ಕೆ ಕೊಂಬಿದೆ, ಶಶಭಿಷಾಣ, ನರಭಿಷಾಣ ಎಲ್ಲ ಇದೆ. ಇದನ್ನೆಲ್ಲ ಸತ್ಯ ಅಂತ ಹೇಳಿಕ್ ಬರತ್ತಾ? ಬರಲ್ಲ. ಯಾಕೆ ಅದೆಲ್ಲ ಇಲ್ಲ. ಇದೆ ಅಂತ ಜ್ಞಾನ ಇದ್ರೆ ನಿಜ ಅವೆಲ್ಲ ಇದೆ. ಅದನ್ನ ಜ್ಞಾನ ಬಹಳ ಮುಖ್ಯ. ಆದ್ರೆ ಜ್ಞಾನಕ್ಕೆ ಮುಖ್ಯತ್ವ ಕೊಡೋದ್ ಬಿಟ್ಟು ಜ್ಞಾನ ಒಂದೇ ಇರೋದು ವಸ್ತು ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಯಾರಿಗ್ ಮೋಕ್ಷ ಇವ್ರ ಮತದಲ್ಲಿ? ಜ್ಞಾನ ಅದು ಜಡ. ಆ ಜ್ಞಾನ ಒಂದೇ ಇರೋದು ವಿಜ್ಞಾನ ಅದ್ವೈತ ಅಂತ ಇವ್ರ ಹೆಸರು. ಅದ್ವೈತದಲ್ಲಿ ಅನೇಕ ಪ್ರಭೇದ ಇದೆ. ಅದರಲ್ಲಿ ಇವಾಗ ವಿಶಿಷ್ಟ ಅದ್ವೈತ ಅಂತ, ವಿಶಿಷ್ಟ ಅದ್ವೈತಿಗಳನ್ನು ಕರೀತಾರೆ. ವಿಶಿಷ್ಟ ಅದ್ವೈತ ಅದು. ಇನ್ನೊಂದು ಶುದ್ಧ ಅದ್ವೈತ, ಇದು ವಿಜ್ಞಾನ ಅದ್ವೈತ. ಈ ತರನೇ ಕಾಲ ಅದ್ವೈತ ಅಂತ ಮತ್ತೆ ಇನ್ನು ಬೇಕಾದಷ್ಟು ಅದ್ವೈತಗಳಿವೆ. ಅದನ್ನ ಈ ಮುಂದೆ ನಿರೂಪಣೆ ಮಾಡ್ತಾರೆ 4ನೇ ಅಧ್ಯಾಯಕ್ಕೆ ಬಂದಾಗ. ಇದು ಅದ್ವೈತ ಪ್ರಭೇದದಲ್ಲಿ ಸೇರಲ್ಲ, ಅಂದ್ರೆ ಅದ್ವೈತ ದರ್ಶನದವ್ರು ಹೇಳೋ ವಿಷಯ ಅಲ್ಲ ಇದು. ಆದ್ರೆ ಈ ಶೂನ್ಯವಾದಿ ಬೌದ್ಧರಿಗೂ ಅದ್ವೈತ ಮತದವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಇನ್ನು ಸ್ಫುಟವಾಗಿ ತಿಳಿಸ್ತಾರೆ. ಅದಲ್ ಮಧ್ಯೆ ಬೌದ್ಧರ ಇನ್ನೊಂದು ಪಂಗಡ, ಇವ್ರ ಪ್ರಕಾರ ವಿಜ್ಞಾನ ಅದ್ವೈತವಾದ. ವಿಜ್ಞಾನ ಒಂದೇ ಇರೋದು ಜಗತ್ತಿನಲ್ಲಿ, ಜ್ಞಾನ ಬಿಟ್ಟಿನೇನು ಇಲ್ಲ. ಸರಿ, ಏನ್ ಮಾಡ್ಬೇಕೀಗ? ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅದೇ ಜ್ಞಾನದ ಧ್ಯಾನ ಮಾಡಿ. ಎಲ್ಲವೂ ಜ್ಞಾನಮಯ, ಯಾವುದು ಜ್ಞಾನವನ್ನ ಬಿಟ್ಟು ಇನ್ನೊಂದಿಲ್ಲ. ಯಾವ ವಸ್ತುನು ಜ್ಞಾನವೇ ಆಗಿದೆ, ಯಾವ ವಸ್ತುವು ಜ್ಞಾನ ಅಲ್ಲದ್ದಿಲ್ಲ ಅಂತ ಹೀಗೆಲ್ಲ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ, ಆಗ ಮೋಕ್ಷಕ್ಕೆ ಹೋಗ್ಬೋದು. ಆದ್ರೆ ಇದು ಸರಿ ಇಲ್ಲ ಅಂತ ಖಂಡನೆ ಮಾಡ್ತಾರೆ. ಇದರ ಖಂಡನೆ ಇನ್ನು ಮುಂದೆ ಚೆನ್ನಾಗಿ ಬರುತ್ತಿಲ್ಲ. ಅದ್ರ ಮೊದಲಿಗೆ ಇಲ್ಲಿ ಶಬ್ದಗಳ ಅರ್ಥವನ್ನ ಚಿಂತನೆ ಮಾಡ್ತಾರೆ. ಈಗ ಒಬ್ರು ಇಂಟರ್ವ್ಯೂಗೆ ಹೋಗಿದ್ರು, ಒಬ್ರು ದ್ವೈತ ಸಿದ್ಧಾಂತದವರು. ದ್ವೈತ ಸಿದ್ಧಾಂತ ತುಂಬಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಏನ್ ಸಮಸ್ಯೆ ಆಯ್ತು ಅಂದ್ರೆ, ಅಲ್ಲಿ ಕೂತ ವಿದ್ವಾಂಸರೊಬ್ರು ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಒಂದ್ ಶಾಸ್ತ್ರದ ವಿಷಯ ಹೇಳಿ ಅನುವಾದ ಮಾಡಿ ಅಂತ ಕೇಳಿಲ್ಲ. ಸುಧಾ ಗ್ರಂಥದ ಅನುವಾದ ಅಥವಾ ಇನ್ಯಾವುದೋ ಗ್ರಂಥದ ಅನುವಾದ ಕೇಳಿಲ್ಲ. ಅವ್ರೇನ್ ಕೇಳಿದ್ರು ಅಂದ್ರೆ, ಆ ವಿದ್ವಾಂಸರಿಗೆ ಕೂತವ್ರಿಗೆ, ನಮ್ಮ ಮತ ಯಾವುದು? ದ್ವೈತ ಮತ. ಸರಿ, ದ್ವೈತ ಅನ್ನೋ ಶಬ್ದ ಬಿಡಿಸಿ ಅರ್ಥ ಹೇಳು ಅಂತ ಕೇಳಿದ್ರು. ತುಂಬಾ ಕಷ್ಟ ಆಗ್ಬಿಡ್ತವ್ರಿಗೆ. ಇನ್ನೆಲ್ಲಾ ಶಾಸ್ತ್ರದ ವಿಷಯಗಳು ಗೊತ್ತಿದ್ರು ಈ ದ್ವೈತ ಅನ್ನೋ ಶಬ್ದಕ್ಕೆ ಬಿಡಿಸಿ ಅರ್ಥ ಹೇಳಲಿಕ್ ಬರ್ತಾ ಇಲ್ಲ. ನಮ್ಗನ್ಸತ್ತೆ ಇದ್ರಲ್ಲಿ ಏನಿದೆ, ದ್ವೈತ ಅಂದ್ರೆ ಎರಡು ಅಂತ ಅರ್ಥ ಅಷ್ಟೇ ತಾನೆ. ಎರಡು ಅಂತ ಸುಲಭವಾಗಿ ಹೇಳ್ಬೋದು. ಅದು ದ್ವಿ ಅಂದ್ರೆ ಎರಡು ಅಂತ ಅರ್ಥ. ಸಂಸ್ಕೃತದಲ್ಲಿ ದ್ವೌ, ದ್ವಿ ಇದೆಲ್ಲ ಎರಡು ಅಂತ ಅರ್ಥ. ದ್ವೈತ ಅನ್ನೋದಕ್ಕೆ ಏನರ್ಥ ಅದು ಬೇಕು. ಯಾಕಂದ್ರೆ ದ್ವೈತ ಅನ್ನೋಲಿ ದ್ವಿ ಅನ್ನೋ ಶಬ್ದ ಇದೆ, ತಾ ಇದೆ, ಐ ಇದೆ, ದ್ವೈತ ಏನದು? ವ್ಯಾಕರಣದ ಪ್ರಕಾರ ಅರ್ಥ ಹೇಳ್ಬೇಕಲ್ಲ ದ್ವೈತ ಶಬ್ದಕ್ಕೆ. ದ್ವೈತ ಶಬ್ದಕ್ಕೆ ಅರ್ಥ ಆದ್ರೆ ಅದ್ವೈತ ಅರ್ಥ ಆಗತ್ತೆ, ಅದ್ವೈತ ಅರ್ಥ ಆದ್ರೆ ವಿಶಿಷ್ಟ ಅದ್ವೈತ ಅರ್ಥ ಆಗತ್ತೆ ಮುಂದೆ. ಅದು ಒಂದೊಂದೊಂದು ಕೊಂಡಿತರ. ಯಾಕೆಂದ್ರೆ ವಿಶಿಷ್ಟ ಅದ್ವೈತ ಅನ್ನೋಲ್ಲಿ ಎರಡು ಸೇರ್ಕೊಂಡ್ಬಿಟ್ಟಿದೆ. ದ್ವೈತ ಸೇರ್ಕೊಂಡಿದೆ, ಮತ್ತೆ ಅದ್ವೈತನೂ ಸೇರ್ಕೊಂಡಿದೆ, ಮತ್ತೆ ವಿಶಿಷ್ಟ ತಮ್ದೇ ಒಂದು ಅಂತ ಅರ್ಥ ಮಾಡ್ಕೊಳ್ಳೋಣ ಮೇಲ್ನೋಟಕ್ಕೆ. ಅಂತೂ ವಿಶಿಷ್ಟ ಅದ್ವೈತ 3 ಸೇರ್ಕೊಂಡಿದೆ ಅಲ್ಲಿ. ಅದ್ವೈತದಲ್ಲಿ ದ್ವೈತ ಸೇರ್ಕೊಂಡಿದೆ, ದ್ವೈತದಲ್ಲಿ ಏನೂ ಸೇರಿಲ್ಲ. ದ್ವೈತ ಇದೆ. ಅದೇ ದ್ವೈತ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ಯಾವ ಶಬ್ದಕ್ಕೂ ಅರ್ಥ ಗೊತ್ತಾಗಲ್ಲ ಸರಿಗೆ. ಹಾಗಾದ್ರೆ ಏನ್ ಅರ್ಥ ಇಲ್ಲಿ ಬಿಡಿಸ್ತಾರೆ ಜಯತೀರ್ಥರು. ಈ ದ್ವೈತ ಅನ್ನೋ ಶಬ್ದಕ್ಕೆ ವಸ್ತುತಃ ಇಲ್ಲೇನ್ ಬಿಡಿಸಿದಾರಲ್ಲ, ಇದೇ ತರ ಇನ್ನೂ ಇದಕ್ಕೆ ವಿಸ್ತಾರವಾಗಿ, ಇದು ವಿಜ್ಞಾನಾದ್ವೈತ ಅಂತ ಬಂತು, ಅದ್ರಿಂದ ಸ್ವಲ್ಪ ಬಿಡಿಸಿದ್ದಾರೆ. ಪ್ರಕೃತಿ ಅಧಿಕರಣ ಅಂತ ಒಂದು ಅಧಿಕರಣ ಬರುತ್ತೆ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ, ಕೊನೆಯ ಅಧಿಕರಣ ಅದು. ಮೊದಲನೇ ಅಧ್ಯಾಯದಲ್ಲಿ ಕೊನೆಯದು, 4ನೇ ಪಾದದಲ್ಲಿ ಕೊನೆಗೆ ಬರುತ್ತೆ. ಆ ಪ್ರಕೃತಿ ಅಧಿಕರಣದಲ್ಲಿ ಅದ್ವೈತಂ ಪರಮಾರ್ಥತಃ, ದ್ವೈತ ಅನ್ನೋದು ಅದು ಮಿಥ್ಯ, ಸುಳ್ಳು, ಅದ್ವೈತ ನಿಜವಾಗಿ ಸತ್ಯ ಅಂತ ಒಂದು ಮಾತು ಬರುತ್ತೆ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥದ. ಈ ದ್ವೈತ ಇದೆಯಲ್ಲ ಇದು ಮಾಯಾಮಯ, ಸುಳ್ಳು, ಇದೆಲ್ಲ ನಂಬಬೇಡಿ. ಅದ್ವೈತ ಪರಮಾರ್ಥದ, ಅದ್ವೈತಂ ಪರಮಾರ್ಥದ, ಪರಮಾರ್ಥದ ಅದ್ವೈತಮೇವ ಅಂತ ಸಂಸ್ಕೃತ ಬರುವಂತ ಒಂದು ವಾಕ್ಯ. ಅದಕ್ಕೆ ವಿವರಣೆ ಮಾಡ್ತಾ ಹೋಗ್ತಾರೆ. ಆಗ ದ್ವೈತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಅಲ್ಲಿ ಜಯತೀರ್ಥರು ತುಂಬಾ ಸುಂದರವಾಗಿ ಬಿಡಿಸಿದ್ದಾರೆ. ಅಲ್ಲಿ ನಮಗ್ ಸಿಗತ್ತೆ ದ್ವೈತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ವಿವರಣೆ. ಇಲ್ಲೂ ಸ್ವಲ್ಪ ಬಂದಿದೆ, ಅದಕ್ಕೆ ನೆನಪಿಸ್ಕೊಂಡೆ. ದ್ವಿತಾ ಏವ ದ್ವೈತಂ ಸ್ವಾರ್ಥಿಕೋ ಅಣ ನ ದ್ವೈತಂ ಅದ್ವೈತಂ ವಿಜ್ಞಾನಸ್ಯ ಅದ್ವೈತಂ ವಿಜ್ಞಾನ ಅದ್ವೈತ ಅಂತ ಹೀಗ್ ಬಿಡಿಸಿದ್ರು.
ಇದಕ್ಕೆ ರಾಯರು ಏನ್ ಬಿಡಿಸಿದ್ದಾರೆ, ಬೇರೆ ಟಿಪ್ಪಣಿಕಾರ ಏನ್ ಬಿಡಿಸಿದ್ದಾರೆ, ಇದು ಬಹಳ ಮುಖ್ಯ ನಮ್ಗೆ. ಯಾಕಂದ್ರೆ ದ್ವೈತ ಸಿದ್ಧಾಂತಗಳಾಗಿ ದ್ವೈತ ಶಬ್ದಾರ್ಥವನ್ನೇ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಉಪಯೋಗ ಏನು? ಶಾಸ್ತ್ರಾಷ್ಟ ಅಧ್ಯಯನ ಮಾಡಿದ್ರು ಒಂದು ಶಬ್ದಕ್ಕರ್ಥ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ದ್ವೈತ ಅನ್ನೋದಕ್ಕೆ, ಅದಕ್ಕೆ ಇರೋರು ತತ್ವವಾದ ಅಂತ ಹೇಳ್ಬಿಡ್ತಾರೆ ಸುಲಭವಾಗಿ. ಅದು ಕಷ್ಟ. ಯಾಕೆ ಕಷ್ಟ? ತತ್ವ ಅಂದ್ರೆ ಏನು ಅದನ್ನ ಹೇಳ್ಬೇಕಲ್ಲ. ತತ್ವ ಅಂದ್ರೆ ನಿಜವಾದ ವಸ್ತು, ಹಾಗಲ್ಲ. ತತ್ವ ಸಂಖ್ಯಾನ, ತತ್ವ ವಿವೇಕ ಅಂತ ಗ್ರಂಥಗಳೇ ಇದೆ ಅದಕ್ಕೆ, ಆಚಾರ್ಯರ ಗ್ರಂಥ. ಅಲ್ಲಿ ತತ್ವ ಅಂದ್ರೆ ಏನು ಅಂತ ಅಲ್ಲಿ ಬಿಡಿಸಿದ್ದಾರೆ. ಹಾಗಾದ್ರೆ ಒಂದು ಶಬ್ದಕ್ಕೆ ಅರ್ಥ ಹೇಳೋದು ಬಹಳ ಕಷ್ಟ ಇದೆ, ಸುಲಭ ಅಲ್ಲ. ಪ್ರಕೃತ ಇಲ್ಲಿ ದ್ವೈತ ಅನ್ನೋ ಶಬ್ದಕ್ಕೆ ಏನ್ ಬಿಡಿಸಿದ್ರು? ದ್ವಿತ ಏವ ದ್ವೈತ. ದ್ವಿತ ಅನ್ನೋದೇ ದ್ವೈತ ಅನ್ಬಿಟ್ರು ಜಯತೀರ್ಥರು. ಸ್ವಾರ್ಥಿಕೋ ಅಣು ಅನ್ಬಿಟ್ರು. ಏನ್ ಅರ್ಥ ಇದಕ್ಕೆ ಸಂಬಂಧ ಗೊತ್ತಾಗಲ್ಲ. ಅದಕ್ಕೆ ನಾವು ಟಿಪ್ಪಣಿ ನೋಡ್ಲೇಬೇಕು. ಟಿಪ್ಪಣಿಲಿ ಬರೆದ್ರು, ಏನ್ ಬರೆದ್ರು? ದ್ವಿತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಗೊತ್ತಾ? ಎರಡು ಅಂತ ಅರ್ಥ ಅಲ್ಲ. ನಮ್ಗೆ ತಲೆಗೆ ಬರೋದು ಎರಡು ಅಂತ ಅರ್ಥ ಅಲ್ಲ. ಎರಡು ಅನ್ನೋ ಅರ್ಥ ಹೇಳಲಿಕ್ಕೆ ದ್ವೈತ ಸಿದ್ಧಾಂತ ಅಂದ್ರೆ ಹಾಗಾದ್ರೆ ಏನ್ ಅರ್ಥ ಆಯ್ತು? ದ್ವೈತ ಅಂದ್ರೆ ಎರಡನ್ನ ಹೇಳುತ್ತೆ ಅಂತ ಅರ್ಥ ಆಯ್ತು. ಎರಡನ್ನ ಹೇಳೋ ಸಿದ್ಧಾಂತನೇ ಇದು. ಎರಡನ್ನ ಹೇಳೋ ಸಿದ್ಧಾಂತ ಅಲ್ಲ, ಭೇದ ಸಿದ್ಧಾಂತ. ಪ್ರತಿಯೊಂದು ಜಡಗಳಿಗೆ, ಪ್ರತಿಯೊಂದು ಚೇತನರಿಗೆ, ಮತ್ತೆ ಪಂಚಭೇದ ಏನ್ ಹೇಳ್ತೀವಿ ಅಲ್ಲ, ಈ ಭೇದ ಸಿದ್ಧಾಂತವನ್ನೇ ದ್ವೈತ ಸಿದ್ಧಾಂತ ಅಂತ ಕರೀತಾರೆ. ದ್ವೈತ ಅನ್ನೋ ಶಬ್ದಕ್ಕೆ ಭೇದ ಅನ್ನೋ ಅರ್ಥ ಹೇಗೆ ಅಂತ ಪ್ರಶ್ನೆ. ಯಾಕಂದ್ರೆ ಎರಡು ಅನ್ನೋ ಅರ್ಥ ಸಿಗ್ಬೋದು, ಭೇದ ಅನ್ನೋ ಅರ್ಥ ಹೇಗ್ ಸಿಗತ್ತೆ ಅಂತ ನೋಡಿ. ಎರಡು ಅಂತ ಆಗ್ಬೇಕು ಅಂದ್ರೆ ಭೇದ ಇರ್ಲೇಬೇಕು. ಭೇದ ಇಲ್ಲದೆ ಎರಡು ಅಂತ ಹೇಗ್ ಕರೆಯೋದು? ಕರಿಬೋದು, ಅದು ತುಂಬಾ ಸುಲಭ ಅಂತ ಅದ್ವೈತಿಗಳು ಹೇಳ್ತಾರೆ. ಯಾಕೆ? ಜೀವ ಬ್ರಹ್ಮ ಬೇರೆ ಬೇರೆ ಅಂತ ಅವ್ರ ಸಿದ್ಧಾಂತದಲ್ಲಿ ಇಲ್ವಾ? ಇದೆ. ಒಂದೇ ಮತ್ತೆ ಹೇಗೆ? ಅದು ಇದೆ. ಎರಡು ಅಂತಾನು ಕರಿಬಹುದು, ಒಂದು ಅಂತಾನು ಕರಿಬಹುದು. ಯಾಕೆ? ಎರಡು ಅಂತ ಕರೆದಿದ್ದು ವ್ಯಾವಹಾರಿಕ ಅಂತ. ಈಗ ಸಂಸಾರದಲ್ಲಿದ್ದಾಗ ಜೀವ ಬ್ರಹ್ಮ ಬೇರೆ ಅಷ್ಟೇ, ಒಪ್ತಾರೆ. ಭೇದ ಅದು ಮಿಥ್ಯಾ ಭೇದ, ಸುಳ್ಳಾದ ಭೇದ. ಮೇಲಕ್ಕೆ ಹೋದಾಗ ಪರಮಾರ್ಥದ ಅಭೇದ ಒಂದೇ ಅಂತ ಹೋಗ್ತಾರೆ. ಈ ತರ ಭೇದ ಮತ್ತೆ ಅಭೇದ ಇದು ಸುಲಭ ಅಲ್ವಾ ಅಂತಂದ್ರೆ, ಅದಕ್ಕೀಗ ಒಟ್ಟಾಗಿ ಏನರ್ಥ ಅಂದ್ರೆ ದ್ವಿತ ಅನ್ನೋ ಶಬ್ದಕ್ಕೆ ಭೇದ ಅಂತ ಅರ್ಥ. ದ್ವಿತ ಏವ ದ್ವೈತಂ. ಭೇದಕ್ಕೆ ದ್ವಿತ ಅನ್ನಂದ್ರೆ ಭೇದ, ದ್ವೈತ ಅಂದ್ರೂ ಭೇದ ಅಂತಾನೆ ಅರ್ಥ, ವ್ಯತ್ಯಾಸ ಏನಿಲ್ಲ. ದ್ವಿತ ಏವ ದ್ವೈತಂ. ಸ್ವಾರ್ಥಿಕ ಅಣ ಅಂತ ಬರೀತಾರೆ. ಅಂದ್ರೆ ದ್ವಿತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಇದೆಯೋ ಅದೇ ಅರ್ಥ ದ್ವೈತ ಅನ್ನೋ ಶಬ್ದಕ್ಕೆ. ಹಾಗಾದ್ರೆ ದ್ವೈತ ಸಿದ್ಧಾಂತ ಅಂದ್ರೆ ಭೇದ ಸಿದ್ಧಾಂತ ಅಂತ ಅರ್ಥ, ಎರಡು ಸಿದ್ಧಾಂತ ಅಂತ ಹೇಳ್ಬಾರ್ದು. ಇದನ್ನ ರಾಯರು ಇಲ್ಲಿ ಬಿಡಿಸಿದ್ದಾರೆ. ದ್ವಿತ ಏವ ಇತಿ ಭೇದ ಇತ್ಯರ್ಥ ಬರ್ತದೆ. ಭೇದ ಇತ್ಯರ್ಥ ಸುಲಭವಾಗಿ ಬರೆದ್ಬಿಟ್ರು. ಆದ್ರೆ ಇದ್ರ ಮೇಲೆ ಪ್ರಶ್ನೆ ಅಲ್ಲ, ಎಲ್ರಿಗೂ ಗೊತ್ತಿರೋದು ದ್ವಿತ ಅಂದ್ರೆ ಎರಡು ವಸ್ತು ಅಂತ. ದ್ವಿ ಅಂದ್ರೆ ಎರಡು, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ಹೀಗೆಲ್ಲ ಹೇಳ್ತೀವಿ, ಸಂಖ್ಯೆಯನ್ನು ಹೇಳುವಂತ ಶಬ್ದಗಳನ್ನ. ಏಕ ಒಂದಾಯ್ತು, ದ್ವಿ ಅಂದ್ರೆ ಎರಡಾಯ್ತು. ಭೇದ ಎಲ್ ತಗೊಂಬಂದ್ರಿ ಇವರು ಅಂತ. ಯಾಕಂದ್ರೆ ಭೇದವನ್ನ ಹೇಳಲಿಕ್ಕೆ ಇಲ್ಲಿ ಯಾವ ಶಬ್ದ ಇಲ್ಲ. ಎರಡು ವಸ್ತು ಸರಿ, ಎರಡು ವಸ್ತುಗಳಲ್ಲಿರೋ ಭೇದ ಹೇಳ್ಬೇಕು ಈ ಶಬ್ದ. ಅರ್ಥ ಹೇಳಲಿಕ್ಕೆ ಇಲ್ಲೆಲ್ಲಿದೆ? ಈಗ ಜೀವೇಶ್ವರರು ಅಂದ್ರೆ ಜೀವೇಶ್ವರರ ಭೇದ ಗೊತ್ತಾಯ್ತಾ? ಇಲ್ಲ. ಜೀವ ಈಶ್ವರರಲ್ಲಿ ಭೇದ ಇದೆ ಅಂದ್ರೆ ಗೊತ್ತಾಗತ್ತೆ, ಶಬ್ದ ಹೇಳ್ಬೇಕು ಬಾಯ್ ಬಿಟ್ಟು. ದ್ವಿ ಎರಡು ಅಂದ್ರೇನು? ಎರಡು ಒಂದಾದ್ರೂ ಎರಡು ಮಾಡಿದಾರಲ್ಲ ಅದ್ವೈತಿಗಳು, ಮತ್ತೆ ಇಲ್ಲೇ ಹೇಗೆ ಹೇಳ್ತೀರಿ? ಅದಕ್ಕೇನಂದ್ರೆ ಇಲ್ಲಿ ದ್ವಿತ ಅನ್ನೋ ಶಬ್ದಕ್ಕೊಂದು ಬಿಡಿಸ್ಬೇಕು, ಅದ್ ಬಿಡಿಸ್ಲಿಕ್ಕೆ ಬರ್ಲಿಲ್ಲ. ಅಲ್ಲೇನ್ ಬಿಡಿಸಿದ್ದಾರೆ ಅಂದ್ರೆ ರಾಯರು ಬರೀತಾರೆ ಅದಕ್ಕ. ಮತ್ತೆ ಮುಂದಿನ ಟಿಪ್ಪಣಿಕಾರಲ್ಲಿ ಬರ್ದಿದ್ದಾರೆ, ಮುಂದೆ ಟಿಪ್ಪಣಿಗಳಲ್ಲೂ ಸಿಗತ್ತೆ. ರಾಯರ ಟಿಪ್ಪಣಿಲಿ ಏನ್ ಬಂತು? ದ್ವಯೋಹೋ ಭಾವ ದ್ವಿತ ಇತಿ ವ್ಯುತ್ಪತ್ತೇ. ಅದಕ್ಕೆ ವ್ಯಾಕರಣ ಬಹಳ ಮುಖ್ಯ. ದ್ವಯೋಹೋ ಭಾವ ದ್ವಿತ, ಎರಡು ವಸ್ತುಗಳಲ್ಲಿರೋ ಧರ್ಮಕ್ಕೆ ದ್ವಿತ ಅಂತ ಕರೀತಾರೆ. ದ್ವಿ ಅಂದ್ರೆ ಎರಡು, ದ್ವಿತ ಅಂದ್ರೆ ಎರಡು ವಸ್ತುಗಳಲ್ಲಿರೋ ಧರ್ಮ. ಎರಡು ವಸ್ತುಗಳಲ್ಲಿ ಏನ್ ಧರ್ಮ ಇರತ್ತೆ? ಭೇದ ಇರತ್ತೆ ಅಂತ ಅರ್ಥ. ಈಗ ಮನುಷ್ಯ, ಈಗ ಎರಡು ಪುಸ್ತಕ ಇದೆ ಅಂತ ಇಟ್ಕೊಳ್ಳೋಣ. ಎರಡು ಪುಸ್ತಕದಲ್ಲಿ ಇರೋ ಭಾವ ಧರ್ಮ ಏನು? ಭೇದ. ಎರಡು ಒಂದೇ ಆಗಿದ್ರೆ ಒಂದೇ ಕಾಣ್ಬೇಕಾಗಿತ್ತು, ಎರಡು ಕಾಣ್ತಾ ಇದೆಯಲ್ಲ, ಕಾಣ್ತಾ ಇರೋದ್ರಿಂದ ಎರಡಲ್ಲಿರೋ ಧರ್ಮ ಭೇದ. ಈ ಭೇದವನ್ನ ದ್ವಿತ ಅನ್ನೋ ಶಬ್ದ ಹೇಳ್ತಾರೆ. ದ್ವೈತ ಅದ್ವಿತ ಏವ, ಅದನ್ನೇ ದ್ವೈತ ಅಂತಾನೂ ಕರೀತಾರೆ. ಈ ತರ ಇದೆ. ಹೀಗೆ ದ್ವೈತ ಅನ್ನೋ ಶಬ್ದಕ್ಕೆ ಭೇದ ಅನ್ನುವ ಅರ್ಥ ಬರ್ತಾ ಇದೆ. ಇದನ್ನ ಎಲ್ಲ ಟಿಪ್ಪಣಿಕಾರರು ಹೀಗೆ ಬಿಡಿಸಿದ್ದಾರೆ. ದ್ವಯೋಹೋ ಭಾವ ದ್ವಿತ, ದ್ವಿತ ಏವ ದ್ವೈತಂ ಅಂತ ಹೇಳ್ಬೇಕು. ಇದು ದ್ವೈತ ಶಬ್ದಕ್ಕೆ ಅರ್ಥ. ಯಾವುದು ಅದ್ವೈತ? ನದ್ವೈತಂ ಅದ್ವೈತಂ. ಭೇದ ಇಲ್ಲ, ಅಭೇದ ಸಿದ್ಧಾಂತ, ಅದನ್ನ ಅದ್ವೈತ ಸಿದ್ಧಾಂತ ಅಂತ ಕರೀತಾರೆ.
ಹಾಗಂತ ನಮ್ಮ ಸಿದ್ಧಾಂತದಲ್ಲಿ ಅದ್ವೈತ ಇಲ್ಲ ಅಂತಿಲ್ಲ. ನಮ್ಮ ಸಿದ್ಧಾಂತದಲ್ಲಿ ಅದ್ವೈತ ಇದೆ, ಆದ್ರೆ ಯಾರಿಗೆ ಹೇಳ್ಬೇಕೋ ಎಲ್ಲಿ ಹೇಳ್ಬೇಕೋ ಅಲ್ಲಿ ಹೇಳಿದ್ದಾರೆ. ಅದ್ವೈತ ಇಲ್ವೇ ಇಲ್ಲ ಜಗತ್ನಲ್ಲಿ ಅಂತ ಹೇಳ್ತಾ ಇಲ್ಲ, ಅದ್ವೈತ ಇದೆ. ಭಾಗವತದಲ್ಲೂ ಬರುತ್ತೆ, ಕ್ರಿಯಾದ್ವೈತ ಭಾವಾದ್ವೈತ ಅಂತೆಲ್ಲ ಬರುತ್ತೆ. ಅಲ್ಲಿ ಬೇರೆ ತರನೇ ಅದ್ವೈತ ಹೇಳ್ತಾರೆ, 3 ತರ ಅದ್ವೈತ ಹೇಳ್ತಾರೆ. ಅದು ಭಾಗವತದಲ್ಲೇ ಬಂದಿದೆ, ಅದನ್ನ ಒಪ್ಲೇಬೇಕು ಅದ್ವೈತ ಇಲ್ಲ ಅಂತಲ್ಲ. ಆದ್ರೆ ಯಾರಿಗೆ ಅದ್ವೈತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ಬೇಕು. ಈಗ ನಮ್ಮಲ್ಲಿ ಭಗವಂತನ ರೂಪ ಮತ್ಸ್ಯ ಕೂರ್ಮ ವರಾಹ ಎಲ್ಲಾ ರೂಪಗಳಲ್ಲಿ ಅದ್ವೈತನೇ ಒಪ್ಬೇಕು ನಾವು. ಯಾಕಂದ್ರೆ ಯಾವ ರೂಪನೂ ಬೇರೆ ಅಲ್ಲ, ಎಲ್ಲ ಒಂದೇ. ಶಕ್ತಿ, ಜ್ಞಾನ, ಆನಂದ ಎಲ್ಲಾ ವಿಷಯದಲ್ಲಿ ಒಂದೇ, ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಅದ್ವೈತವನ್ನ ಎಲ್ಲಿ ಒಪ್ಪಬೇಕೋ ಅಲ್ಲಿ ಒಪ್ಪದೇ ಇದ್ದದ್ದು ದೋಷ. ಹಾಗಂತ ಜೀವ ಬ್ರಹ್ಮರಿಗೆ ಅದ್ವೈತ ಒಪ್ಪೋದಲ್ಲ, ಅಲ್ಲಿ ದ್ವೈತ ಒಪ್ಪಬೇಕು. ಅದರಿಂದ ದ್ವೈತ ಅದ್ವೈತ ವಸ್ತುಗಳನ್ನ ನೋಡ್ಕೊಂಡು ತೀರ್ಮಾನ ಮಾಡ್ಬೇಕು, ಅನುಭವ ಅನುಸಾರಿಯಾಗಿ, ಹೊರತು ಸುಮ್ನೆ ಅದ್ವೈತ ಅಂತ ಹೇಳೋ ಹಾಗಿಲ್ಲ. ಅದಕ್ಕೆ ಅನೇಕ ಪ್ರಮಾಣಗಳನ್ನ ಹೇಳ್ತಾರೆ. ಅದಿಲ್ಲ ಅಂತೂ ನದ್ವೈತಂ ಅದ್ವೈತಂ ವಿಜ್ಞಾನಸ್ಯ ಅದ್ವೈತಂ ವಿಜ್ಞಾನ ಅದ್ವೈತಂ. ಮುಂದೆ ಅದ್ವೈತ ಶಬ್ದಕ್ಕೆ ಇವ್ರು ಜೋಡಿಸ್ಕೊಂಡಿದ್ದಾರೆ, ವಿಜ್ಞಾನ ಅದ್ವೈತ ಅಂತ ಆಚಾರ್ಯರೇ ಪ್ರಯೋಗ ಮಾಡಿದ್ದು ಅನುವ್ಯಾಖ್ಯಾನದಲ್ಲಿ. ಅಂದ್ರೆ ವಿಜ್ಞಾನದ ಅಭೇದ ಅಂತ ಅರ್ಥ. ಅಂದ್ರೆ ಇಡೀ ಜಗತ್ತಿನಲ್ಲಿ ಕಾಣೋದೆಲ್ಲ ವಿಜ್ಞಾನವೇ, ಬೇರೆ ಅಲ್ಲ. ಜ್ಞಾನವೇ ಎಲ್ಲ ವಸ್ತುಗಳು ಜಗತ್ತಿನಲ್ಲಿ ಕಾಣೋದು. ಇದನ್ನ ವಿಜ್ಞಾನಾದ್ವೈತ ಅಂತ ಕರೀತಾರೆ. ಹಾಗಾದ್ರೆ ಅದ್ವೈತ ದರ್ಶನದವ್ರು ಏನಂತ ಕರಿಬಹುದು? ಬ್ರಹ್ಮಾದ್ವೈತ ಅಂತ ಕರಿಬಹುದು. ಬ್ರಹ್ಮಾದ್ವೈತ ಅಂದ್ರೆ ಬ್ರಹ್ಮವೇ ಇಡೀ ಜಗತ್ತು, ಇದು ಬಿಟ್ಟು ಬೇರೆ ಇಲ್ಲ. ನಮ್ಮಲ್ಲಿ ಬ್ರಹ್ಮಾದ್ವೈತ ಹೇಳ್ಬೋದು. ಹೇಗೆ ಹೇಳ್ತಾರೆ ನಾವು ಬ್ರಹ್ಮಾದ್ವೈತ ಅಂದ್ರೆ? ದೇವರೇ ಎಲ್ಲಾ ಕಡೆ ಕಾಣಿಸ್ತಾನಲ್ಲಪ್ಪ, ಎಲ್ಲೂ ದೇವ್ರನ್ ಬಿಟ್ಟು ಇನ್ನೇನು ಕಾಣಿಸೋದೇ ಇಲ್ಲ ಅಂತ. ಇದು ಯಾರಿಗೆ? ಜ್ಞಾನಿಗಳಿಗೆ. ಅಪರೋಕ್ಷ ಜ್ಞಾನಿಗಳಿರ್ತಾರಲ್ಲ, ಎಲ್ಲಿ ನೋಡಿದ್ರು ದೇವರೇ ಕಾಣ್ತಾನೆ ಅಂತ, ಅವರು ಬ್ರಹ್ಮಾದ್ವೈತ ತರ ಅಂತ. ಬ್ರಹ್ಮನೇ ಎಲ್ಲಾ ವಸ್ತುಗಳ ಕಾಣಲ್ಲ, ಎಲ್ಲ ವಸ್ತುಗಳ ಒಳಗಡೆ ಬ್ರಹ್ಮನನ್ ಕಾಣ್ತಾರೆ. ಹಾಗಾಗಿ ಅವ್ರಿಗೇನ್ ಅನಿಸ್ತಾ ಇದೆ, ಎಷ್ಟು ಸೇರ್ಕೊಂಡ್ಬಿಟ್ಟಿದ್ದಾನೆ ಭಗವಂತ ಅಂದ್ರೆ ಇಂಚಿನಲ್ಲೂ ಕೂಡ ದೇವರಿದ್ದಾನೆ ಪ್ರತಿಯೊಂದು ವಸ್ತುವಿನಲ್ಲಿ, ಅವ್ನು ಬಿಟ್ಟು ಏನೋ ಕಾಣ್ತಾನೆ ಇಲ್ವಲ್ಲಪ್ಪ ಅಂತ. ಅದಕ್ಕೆ ಬ್ರಹ್ಮಾದ್ವೈತ ಅಷ್ಟೇ ಆ ಅರ್ಥದಲ್ಲಿ. ಅದಕ್ಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಒಂದು ವೇದವಾಕ್ಯ ಇದೆ. ಏಕಮೇವ, ಒಬ್ಬನೇ, ಅದ್ವಿತೀಯ, ಎರಡನೇದಿಲ್ಲ ಅಂಥದ್ದು ಬ್ರಹ್ಮ ಅಂತ ಹೇಳಿದೆ. ಅದಕ್ಕೆ ಹಾಗ ಅರ್ಥ ಅಲ್ಲ, ಅದಕ್ಕೆ ಬೇರೆ ಅರ್ಥ. ದೇವರ ತರ ಎರಡನೇ ವಸ್ತು ಸಿಗಲ್ಲ ಅಂತ ಅರ್ಥ. ಹಾಗಾಗಿ ಅವನೊಬ್ನೇ ಇರೋದು ಅಂತ ಹೇಳಿರೋದಷ್ಟೇ ಹೊರತು ದೇವ್ರು ಬಿಟ್ಟಿನ್ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ಲಿಲ್ಲ ಆ ವೇದವಾಕ್ಯದಲ್ಲಿ. ಅಂದ್ರೆ ಈ ಶಬ್ದಗಳ ಅರ್ಥ ಮಾಡ್ಕೊಳ್ಳೋದಲ್ಲಿ ಎಡವಟ್ ಮಾಡ್ಕೊಂಡು ಸಿದ್ಧಾಂತಗಳೇ ಬೇರೆ ಬೇರೆ ಆಗ್ಬಿಟ್ಟಿದೆ ಒಂದೊಂದು ಶಬ್ದಕ್ಕೂ ಕೂಡ. ಅದರಿಂದ ಸ್ಪಷ್ಟವಾಗಿ ದ್ವೈತ ಅಂದ್ರೇನು, ಅದ್ವೈತ ಅಂದ್ರೇನು, ವಿಜ್ಞಾನ ಅದ್ವೈತ ಅಂದ್ರೆ ಇಷ್ಟು. ವಿಶಿಷ್ಟಾದ್ವೈತ ನಮಗೇನು ಅರ್ಥ ಆಗಿರಲ್ಲ. ಅದು ವಿಶಿಷ್ಟಾದ್ವೈತ ಸಿದ್ಧಾಂತ ಬಂದಾಗ ನೋಡೋಣ, ಅವರ ವಿಮರ್ಶೆ ಬಂದಾಗ. ರಾಮಾನುಜ ಮತ ವಿಮರ್ಶೆ ಇದೆ. ರಾಮಾನುಜ ಮತ ವಿಮರ್ಶೆ ಎಲ್ಲಿದೆ? ಜಿಜ್ಞಾಸಾಧಿಕರಣ ಮೊದಲಿಗೆ ಮಾಡಿದ್ದಾರೆ, ಅಲ್ಲೇ ಇದೆ. ಅಲ್ಲಿ ಪಂಚಾಖ್ಯಾತಿವಾದ ಅಂತ ಬರುತ್ತೆ, ಬಹಳ ಪ್ರಸಿದ್ಧ ಘಟ್ಟ. ಅಲ್ಲಿ ರಾಮಾನುಜ ಮತ ವಿಮರ್ಶೆ ಮಾಡಿದ್ದಾರೆ. ಅವ್ರೇನ್ ಹೇಳ್ತಾರೆ ರಾಮಾನುಜ ಮತದವರು ಅಂದ್ರೆ, ಅಲ್ಲಿ ಬಂದಿತ್ತು ಕಪ್ಪೆ ಚಿಪ್ಪ ನೋಡಿ ಬೆಳ್ಳಿ ಅಂತ ನಮಗೆ ಜ್ಞಾನ ಬರುತ್ತೆ, ಇದು ಎಲ್ರಿಗೂ ಗೊತ್ತು. ಶುಕ್ತವು ಇದಂ ರಜತಂ ಅಂತ. ಈ ಜ್ಞಾನ ಅವರು ಭ್ರಮೆ ಅಂತ ಒಪ್ಪಲ್ಲ, ಇದು ಸರಿ ಅಂತ ಒಪ್ತಾರೆ. ಕಪ್ಪೆ ಚಿಪ್ಪ ನೋಡಿ ಬೆಳ್ಳಿ ಬರೋದನ್ನ ಸರಿನಾ? ಇದೇನಿದು, ಹಗ್ಗ ನೋಡಿ ಹಾವು ಬಂದ್ರೆ ತಿಳ್ಕೊಂಡ್ರೆ ಇದು ಎಲ್ರಿಗೂ ತಪ್ಪು ಅಂತ ಭ್ರಮೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಸರಿ ಅಂತ ಹೇಳ್ತಾರಲ್ಲ, ಅಂದ್ರೆ ಅವ್ರ ಜೊತೆಗೆ ತುಂಬಾ ಜನ ಇದ್ದಾರೆ ಸರಿ ಅಂತ ಹೇಳೋರು. ಬರೀ ರಾಮಾನುಜ ಮತದವರಲ್ಲ, ಬೇರೆ ಅನೇಕ ಮತದವರು ಇದ್ದಾರೆ. ಅವರು ಕೆಲವ್ರ ಪ್ರಕಾರ ಭ್ರಮೆ ಅನ್ನೋದೇ ಜಗತ್ನಲ್ಲಿ ಇಲ್ಲ ಅಂತ ಹೇಳ್ತಾರೆ, ಅಂಥವ್ರು ಇದ್ದಾರೆ. ಈ ತರದ ಅನೇಕ ಸೂಕ್ಷ್ಮ ವಿಚಾರಗಳನ್ನ ಸಿದ್ಧಾಂತದಲ್ಲಿ ಮಾಡಿದ್ದಾರೆ. ಅದು ಜಿಜ್ಞಾಸಾಧಿಕರಣ ಮೊದಲನೇ ಸೂತ್ರದ ವಿಚಾರ ಬಂದಾಗ ನಾವು ಮತ್ತೆ ನೋಡೋಣ. ಅದಕ್ಕೆ ಸುಮಾರು ಸಮಯ ಇದೆ, 3-4ನೇ ಅಧ್ಯಾಯ ಆದ್ಮೇಲೆ ನಾವು ಮೊದಲನೇ ಅಧ್ಯಾಯಕ್ಕೆ ಬರ್ತೀವಿ. ಅಂತೂ ಇಲ್ಲಿ ಈ ವಿಜ್ಞಾನಾದ್ವೈತ ಅನ್ನೋ ಶಬ್ದಕ್ಕೆ ಪದ ಬಿಡಿಸಿ ಅರ್ಥ ಹೇಳಿ ಕೊನೆಗೆ ಮುಂದೆ ಹೇಳ್ತಾರೆ ಏನರ್ಥ ಹಾಗಾದ್ರೆ ವಿಜ್ಞಾನಾದ್ವೈತ ಅಂದ್ರೆ. ಈ ವಿಜ್ಞಾನಾದ್ವೈತ ತಿಳಿಬೇಕಂತೆ ಈ ವಿಜ್ಞಾನವಾದಿಗಳ ಬೌದ್ಧರ ಪ್ರಕಾರ. ಅಂದ್ರೆ ವಿಜ್ಞಾನಂ ಏಕಮೇವ ತತ್ವಂ ನ ತಥೋ ಅನ್ಯದಸ್ತಿ ಅಂತ ಜಯತೀರ್ಥರು ಅದಕ್ಕೆ ವಿವರಣೆ ಕೊಟ್ಟು, ಶಬ್ದ ಎಲ್ಲ ಒಡೆದು ವಿವರಣೆ ಕೊಟ್ಟು. ಅಂದ್ರೆ ವಿಜ್ಞಾನ ಒಂದೇ ತತ್ವ ಇದೆ ಜಗತ್ತಿನಲ್ಲಿ, ಆ ವಿಜ್ಞಾನವನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂತ ತಿಳಿಬೇಕು. ಇದೇ ನಿಜವಾದ ಜ್ಞಾನ. ಸರಿ, ವಿಜ್ಞಾನ ಭಾವನ ಅಂದ್ರೇನು? ಅದೇ ವಿಜ್ಞಾನ ಅದ್ವೈತದ ಧ್ಯಾನ ಮಾಡಿ. ಅಂದ್ರೆ ನೀವು ಕಣ್ಮುಚ್ಕೊಂಡು ಏನ್ ಧ್ಯಾನ ಮಾಡ್ಬೇಕು ಅಂದ್ರೆ, ಜಗತ್ನಲ್ಲಿ ನಾನು ಜ್ಞಾನ, ಬೇರೆಯವರು ಜ್ಞಾನ, ಇರೋದೇ ಜ್ಞಾನ, ಇದು ಬಿಟ್ಟು ಏನೂ ಇಲ್ಲ ಅಂತ ಧ್ಯಾನ ಮಾಡ್ತಾ ಕೂತಿದ್ರೆ ಒಂದು ದಿವ್ಸ ನೀವೇ ಜ್ಞಾನ ಆಗ್ಬಿಟ್ಟಿರ್ತೀರಿ ಅಷ್ಟೇ, ನಿಮ್ಗೆ ಮೋಕ್ಷ ಸಿಕ್ತು ಅಂತ ಅರ್ಥ. ಇದೇಗಾಯ್ತು? ನಾನೇ ಬ್ರಹ್ಮ, ನಾನೇ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಹೇಳ್ಕೊಂಡು
ತನ್ನಲ್ಲಿರೋ ಎಲ್ಲಾದು ಹೊರಟೋಗಿ ತಾನು ದೇಹ ಎಲ್ಲ ಸುಳ್ಳು, ತನ್ನ ಜೀವ ಮತ್ತು ಆ ಪರಮಾತ್ಮನ ಜೀವ ಒಂದಾಗ್ಬಿಡುತ್ತೆ ಅಷ್ಟೇ. ಈ ತರದ ಮೋಕ್ಷ. ಹೀಗೆ ಆ ಧ್ಯಾನ ಮಾಡ್ತಾ ಮಾಡ್ತಾ ಹಾಗೆ ಅನುಭವಕ್ಕೆ ಬರುತ್ತೆ ಅಂತ ಇವ್ರು ಹೇಳ್ತಾರೆ. ಇಷ್ಟಾಗಿ ವಿಜ್ಞಾನ ಭಾವನಾಚೈವ ಮೋಕ್ಷೋನ ಘಟತೆ ಕ್ವಚಿತ. ಇವರ ಸಿದ್ಧಾಂತದಲ್ಲಿ ಯಾಕೆ ಮೋಕ್ಷ ಇಲ್ಲ ಅಂದ್ರೆ, ಈಗ ಜ್ಞಾನದಿಂದ ಮೋಕ್ಷ ಅಂತ ಎಲ್ಲಾ ಕಡೆ ಹೋಗ್ತಾ ಬಂದಿದೆ ಇದುವರೆಗೆ. ಯಾರಿಗೆ ಜ್ಞಾನೋದಯ ಆಗತ್ತೋ ಜ್ಞಾನೋದಯ ಆದ ಕೂಡಲೇ ಮೋಕ್ಷಕ್ಕೆ ಹೋಗ್ತಾರೆ. ಆದ್ರೆ ಇವರಲ್ಲಿ ಏನಾಗೋಯ್ತು ಅಂದ್ರೆ ಜ್ಞಾನೋದಯ ಆಗೋದೇ ಬೇಡ. ಯಾಕೆ ಇವರೇ ಜ್ಞಾನ ಅಲ್ವಾ ಪ್ರತಿಯೊಬ್ರು. ಈ ಜ್ಞಾನೋದಯ ಆದವನು ಮೋಕ್ಷ ಅಂದ್ರೆ ಒಬ್ಬ ಅಜ್ಞಾನಿ ಕೂತಿದ್ದಾನೆ. ಯಾವ್ದಾರೊಂದು ಜಗತ್ನಲ್ಲಿ ಅಜ್ಞಾನಮಯವಾದ ವಸ್ತು ಇದ್ರೆ ಅದಕ್ಕೆ ಜ್ಞಾನ ಬರ್ಬೇಕು, ಆಮೇಲೆ ಅದ್ ಮೋಕ್ಷಕ್ಕೆ ಹೋಗ್ಬೇಕು. ಸರಿ, ಇರೋ ಜಗತ್ನಲ್ಲಿ ಇರೋ ಎಲ್ಲನೂ ಜ್ಞಾನನೇ, ಜ್ಞಾನ ಬಿಟ್ಟೇನು ಇಲ್ಲ ಅಂದ್ಮೇಲೆ ಜ್ಞಾನೋದಯ ಆದ್ಮೇಲೆ ಮೋಕ್ಷ ಏನಕ್ಕೆ ಹೋಗ್ಬೇಕು? ಜ್ಞಾನ ರೂಪವಾಗಿದೆ ಅಂದ್ರೆ ಆಗ್ಲೇ ಮೋಕ್ಷ ಸಿಗ್ಬೇಕಲ್ಲ ಅಂತ ಇವ್ರಿಗೂ ಒಂದ್ ಪ್ರಶ್ನೆ ಇಟ್ಟಿದ್ದಾರೆ. ಅದನ್ನ ಆಚಾರ್ಯರು ಈ ತರದ ಅನೇಕ ಅಬದ್ಧ ಸಿದ್ಧಾಂತಗಳಿವೆ. ಈ ಸಿದ್ಧಾಂತಗಳನ್ನ ಸಮರ್ಥನೆ ಮಾಡ್ಕೊಳ್ಳೋರು ಇದ್ದಾರೆ, ಅದು ಫಾಲೋ ಮಾಡೋರು ಇದ್ದಾರೆ. ಆದ್ರೆ ಈಗಿನ ಕಾಲದ ಬೌದ್ಧ ಮತದಲ್ಲಿ ಈ ವಿಮರ್ಶೆಗಳಿಗೆ ಹೋಗೇ ಇಲ್ಲ. ಈ ವಿಮರ್ಶೆಗಳನ್ನ ಮರೆತು ಇನ್ನೇನೋ ಸಿದ್ಧಾಂತ ಸ್ಥಾಪನೆ ಮಾಡ್ಬಿಟ್ಟಿದ್ದಾರೆ ಈಗಿನ ಕಾಲದ ಬೌದ್ಧರು. ಈಗ ಒಬ್ಬೊಬ್ರು ಒಂದೊಂದಿದೆ. ಅಂತೂ ಈ ಪ್ರಾಚೀನ ವಿಜ್ಞಾನವಾದಿ ಬೌದ್ಧರ ಮತ ಹೀಗಿತ್ತು. ಅದನ್ನ ತಮ್ಮ ಶಾಸ್ತ್ರ ಗ್ರಂಥಗಳಲ್ಲೂ ತಮ್ಮ ಗ್ರಂಥಗಳಲ್ಲಿ ಬರ್ಕೊಂಡಿದ್ದಾರೆ. ಆ ಬರೆದಿದ್ದನ್ನು ಇವರು ಅನುವಾದ ಮಾಡಿ ಖಂಡನೆ ಮಾಡಿದ್ದಾರೆ ಆ ಕಾಲದ್ದೆಲ್ಲ. ಇನ್ನೂ ಇದರ ಬಗ್ಗೆ ವಿಚಾರಗಳಿವೆ, ಅದನ್ನೆಲ್ಲ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಪಂದ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀ ನಮಸ್ಕಾರ.